ವೆಲ್ಕಮ್ ಟು ಹನಿ ಲಾಕ್ಸ್. ಇವತ್ತು ಹಲಸಿನಕಾಯಲ್ಲಿ ಕಬಾಬ್ ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ ಹಲಸಿನಕಾಯಿ ಮೇಲ್ಗಡೆ ಸಿಪ್ಪೆ ಸಿಪ್ಪೆ ಎಲ್ಲ ತೆಕ್ಕೊಬಿಡಬೇಕು. ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ಮತ್ತು ಒಳಗಡೆ ಒಂಥರ ಅಂಟಿರುತ್ತಲ್ಲ, ಅದನ್ನ ಎರಡು ಈ ಥರ ಕ್ಲೀನ್ ಮಾಡಿ ಕಟ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡಿ ನೀರಿಗೆ ಹಾಕ್ಕೋಬೇಕು ಫಸ್ಟಿಗೆ. ಇದು ಒಳಗಡೆದೆಲ್ಲ ತೆಗೆದಿದ್ದು. ಆಮೇಲೆ ಈ ಸೈಜಿಗೆ ಹಲಸಿನಕಾಯಿ ಕಬಾಬಿಗೆ ಈ ಸೈಜಿಗೆ ಕಟ್ ಮಾಡಿ ನೀರಿಗೆ ಹಾಕಿಟ್ಕೋಬೇಕು. ಇವನ್ನೆಲ್ಲ ಈ ಸೈಜ್ ಆದರೆ ಸಾಕು. ಈ ಸೈಜ್ ಆದರೆ ಚೆನ್ನಾಗಿ ಬೇಯುತ್ತೆ, ಒಳಗಡೆನೂ ಚೆನ್ನಾಗಿ ಬೇಯುತ್ತೆ. ಎಲ್ಲ ಈ ಥರ ಕಟ್ ಮಾಡಿ ನೀರಿಗೆ ಹಾಕಿಟ್ಕೋಬೇಕು ಮೊದಲಿಗೆ. ಹಲಸಿನಕಾಯಿ ಕಬಾಬು ಮಾಡಲಿಕ್ಕೆ ಇವಾಗ ಹಲಸಿನಕಾಯಿ ಮೊದಲಿಗೆ ಬೇಯ್ಲಿಕ್ಕೆ ಇಡಬೇಕು. ಈ ಥರ ಕಟ್ ಮಾಡಿದ ಪೀಸಿಗೆ ಈಗ ಸ್ವಲ್ಪ ಉಪ್ಪು ಹಾಕಬೇಕು. ನೀರು ಹಾಕಿ ಈಗ ಮುಕ್ಕಾಲು ಭಾಗ ಬೇಯಿಸ್ಕೋಬೇಕು ಇದನ್ನು. ಕಬಾಬಿಗೆ ಹಲಸಿನಕಾಯಿ ಕಬಾಬಿಗೆ ಇಲ್ಲಿ 2 ಚಮಚ ಕಾರ್ನ್ಫ್ಲೋರು, 1 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಖಾರದ ಪುಡಿ, ಮೊಸರು 1-2 ಟೀ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಉಪ್ಪು ಹಲಸಿನಕಾಯಿ ಬೇಯುವಾಗ ಹಾಕಿದ್ದೆ, ಇವಾಗ ನೋಡಿ ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು, ಇದು ಕಬಾಬ್ ಪೌಡರ್ 2 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಒಂದು ಅರ್ಧ ಲಿಂಬು, 1 ಮೊಟ್ಟೆ ಇದಕ್ಕೀಗ ಒಡೆದು ಹಾಕಿದ್ದೇನೆ. ಇವಾಗ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಕೋಬೇಕು. ಹಲಸಿನಕಾಯಿ ಕಬಾಬಿಗೆ ಇದು ಕಾರ್ನ್ಫ್ಲೋರ್ ಎಲ್ಲ ಒಟ್ಟಿಗೆ ಹಾಕಿ ಕಲಸೋದು. ಅಕ್ಕಿ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು ಹಾಕಿಡ್ತೀವಿ. ಲಿಂಬು ರಸ ಸ್ವಲ್ಪ ಸಾಕು. ಇವಾಗ ಬೇಯಿಸಿದ ಹಲಸಿನಕಾಯಿ ಮುಕ್ಕಾಲು ಭಾಗ ಬೆಂದಿದೆ. ಇದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದು. ಇದನ್ನು ಕಬಾಬ್ ಮಸಾಲೆ ಹಾಕಿ ಕಲಸಿಡಬೇಕು. ಇವಾಗ ಕಲಸಾಗಿದೆ. ಇದಕ್ಕೆ ಮೇಲ್ಗಡೆ ಒಂದು ಹಸಿಮೆಣಸು, ಒಗ್ಗರಣೆ ಬೇವಿನ ಸೊಪ್ಪು ಹಾಕಿ ಮತ್ತೆ ಕಲಸಿಡಬೇಕು. ಒಂದು 1/4 ಗಂಟೆ ಈ ಥರ ಕಲಸಿಡಬೇಕು. ಇದು ಈ ಥರ ಕಲಸಿಟ್ರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಹಲಸಿನಕಾಯಿ ಕಬಾಬು ಚೆನ್ನಾಗಿದ್ದು ಮಸಾಲೆ ಹಿಡಿದಿದೆ. ಇವಾಗ ಎಣ್ಣೆ ಕಾದಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ. ಮಸಾಲೆ ಬಿಡ್ತಾ ಇಲ್ಲ. ಈಗ ಒಂದು ಸೈಡ್ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ಇನ್ನೊಂದು ಚೂರು ಬೇಯಬೇಕಿದು, ಫ್ರೈ ಆಗಬೇಕು. ಬೆಂದಿದೆ, ಈಗ ಚೆನ್ನಾಗಾಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ, ಬಿಟ್ಟಿಲ್ಲ. ಪರ್ಫೆಕ್ಟಾಗಿ ಹಲಸಿನಕಾಯಿ ಕಬಾಬ್ ಇವಾಗ ರೆಡಿಯಾಗಿದೆ. ನೀವು ಒಂದ್ಸರಿ ಹಲಸಿನಕಾಯಿ ಕಬಾಬು ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.